ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ನಮ್ಮ ಡ್ಯಾಡಿ ಮಮ್ಮಿ ಬಂದು ಅಯೋಧ್ಯೆ ಹಾಗೆ ಕಾಶಿ ಟೂರ್ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, 10 ಡೇಸ್ ಟೂರ್ ಹೋಗ್ಯಾರೆ ಅಂತ. ಇನ್ನು ಅವರು ಅಲ್ಲಿಂದ ಏನೇನು ತಂದಿದ್ದಾರೆ, ಪ್ರಸಾದ ಹಾಗೆ ನನಗೆ ನಮ್ಮ ಅಕ್ಕಂದಿರಿಗೆ ಏನೇನು ತಂದಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಯೋಧ್ಯೆಯಿಂದ ಹೇಳಿ ಒಂದು ರಾಮನ ಫೋಟೋ ಹಾಗೆ ಒಂದು ಕೃಷ್ಣನ ಫೋಟೋನ ತಂದಿದ್ದಾರೆ. ಹಾಗೆ ಒಂದು ಕೃಷ್ಣನ ಮೂರ್ತಿನ ತಂದಿದ್ದಾರೆ. ಹಾಗೆ ಅಲ್ಲಿ ಎಲ್ಲ ರೀತಿ ಪ್ರಸಾದ ತಂದಿದ್ದಾರೆ. ಅಂದರೆ ಕಾಶಿಯಿಂದ ಪ್ರಸಾದ ತಂದಿದ್ದಾರೆ, ವಿಭೂತಿ ಕೊಟ್ಟಿದ್ದಾರೆ. ಹಾಗೆ ಕಾಶಿಯಲ್ಲಿ ಶಿವನ ರುದ್ರಾಕ್ಷಿ ಮಣಿಗಳೆಲ್ಲ ಕೊಡ್ತಾರೆ, ಅದು ಕೂಡ ತಂದಿದ್ದಾರೆ ನಮ್ಮ ಮನೇಲಿ ಎಲ್ಲರಿಗೂ ಹಂಚೋಕ್ಕೆ ಅಂತೇಳಿ. ಹಾಗೆ ಒಂದು ಸ್ವೀಟ್ ಕೂಡ ತಂದಿದ್ದಾರೆ. ಹಾಗೆ ಅಲ್ಲಿ ಅಯೋಧ್ಯೆ ಹಾಗೆ ಗಯಾ ಪ್ರಯಾಗರಾಜದಲ್ಲಿ ಸಿಗುವಂಥ ಎಲ್ಲ ಪ್ರಸಾದಗಳನ್ನು ತಂದಿದ್ದಾರೆ. ಇನ್ನು ತ್ರಿವೇಣಿ ಸಂಗಮ ಅಲ್ಲಿಂದ ನದಿದು ನೀರನ್ನು ಕೂಡ ತಂದಿದ್ದರು. ಎಲ್ಲರೂ ಸ್ನಾನ ಮಾಡಿ ತಲೆಗೆ ಹಾಕಿ ಸ್ನಾನ ಮಾಡಬೇಕು ಅಂತ ಹೇಳಿ. ಹಾಗೆ ಇದೊಂದು ಪಾದ, ಹಾಗೆ ಇದು ಕೈಗೆ ಕಟ್ಟುವಂಥ ದಾರ ಕಾಶಿಯಿಂದ ತಂದಿದ್ದಾರೆ. ಇನ್ನು ಹಾಗೆ ರುದ್ರಾಕ್ಷಿ ಮಣೆಗಳನ್ನ ತಂದಿದ್ದಾರೆ. ಇನ್ನು ಹಳೆಯಂದ್ರಿಗೆ ಬ್ಯಾಸ್ಲೆಟ್ ಥರ ರುದ್ರಾಕ್ಷಿ ಮಣೆ ಇರೋದನ್ನು ಕೈಗೆ ಹಾಕ್ಕೊಳ್ಳೋದು ತಂದಿದ್ದಾರೆ. ಹಾಗೆ ಈ ರೀತಿ ಕಪ್ಪು ದಾರ ಕೈಗೆ ಹಾಕ್ಕೊಳ್ಳೋದು ತಂದಿದ್ದಾರೆ. ಹಾಗೆ ತುಳಸಿ ಹಾರ, ಮತ್ತು ಇದು ಸಣ್ಣ ಸಣ್ಣ ಹಾರ, ಇದು ದೇವ್ರ ಮನೆಯಲ್ಲಿ ಕಳ್ಸಕ್ಕೆ ಹಾಕೋದು, ಹಾಗೆ ಸಣ್ಣ ಸಣ್ಣ ಫೋಟೋಗಳಿಗೆ ಹಾಕೋದು, ಈ ರೀತಿ ತಂದಿದ್ದಾರೆ. ಇನ್ನು ಕೈ ಬಳೆಗಳು, ಬ್ಯಾಂಗಲ್ಸ್ಗಳೆಲ್ಲ ತುಂಬ ರೇಟ್ ಕಡಿಮೆ ಇತ್ತು ಅಲ್ಲಿ ಅಂತ ಹೇಳಿ ನನಗೂ ನಮ್ಮ ಅಕ್ಕಂದಿರಿಗೂ ತಂದಿದ್ದರು. ಇನ್ನು ನಮ್ಮ ಅಕ್ಕನ ಮಗನಿಗೆ ಅಂತೇಳಿ ಒಂದು ಪುಟ್ಟ ಶರ್ಟ್ ತಂದಿದ್ದಾರೆ, ಓಮ್ ಅಂತ ಇರೋದು. ಇನ್ನು ಅಲ್ಲಿ ಕಮ್ಮಿ ಪ್ರೈಸಿಗೆ ಅಂತ ಹೇಳಿ ಟಾಪ್ಸ್ಗಳೆಲ್ಲ ಸಿಗುತ್ತೆ ಅಂತೇಳಿ ಟಾಪ್ಸ್ಗಳು ತಂದಿದ್ದರು. ಹಾಗೆ ಈ ರೀತಿ ದೊಡ್ಡ ಬ್ಯಾಗ್ಗಳನ್ನ ತಂದಿದ್ದಾರೆ. ಅಮ್ಮ ಇಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡು ತಂದಿದ್ದಾರೆ. ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ಅಲ್ಲಿ, ಅವರಿಗೆ ಟೈಮ್ ಸಾಕಾಗಿಲ್ಲ ಅಂತೇಳಿ ಜಾಸ್ತಿ ಪರ್ಚೇಸ್ ಮಾಡೋಕ್ಕೋಗಿಲ್ಲ. ಇಷ್ಟೇ ತಂದಿದ್ದರು, ಇಷ್ಟೇ ನಮಗೆ ಖುಷಿ ಆಯಿತು. ಅವರು ಹೋಗಿ ಬಂದಿದ್ದು ನಮಗೆ ಖುಷಿಯಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು ವಾಚಿಂಗ್.